ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಕಂಡಂತೆ. ಸೊ ಇವಾಗ ಟೈಮ್ ಬಂದು 6 ಗಂಟೆಗೆ ಎಲ್ಲಿ ಹಿಂಗೆ ರೆಡಿಯಾಗಿ ಹೋಗ್ತಾ ಇದೀವಿ ಅಂದರೆ ಇವತ್ತು ಟಾಕ್ಸಿಕ್ ಮೂವಿ ರಿಲೀಸ್ ಇದೆ. ಸೊ ಫಸ್ಟ್ ಶೋ ಹೋಗ್ತಾ ಇದೀವಿ. ಹೆಂಗೆ ಫುಲ್ ಎಲ್ಲರೂ ಎಕ್ಸೈಟ್ ಆಗಿಬಿಟ್ಟಿದ್ದೀವಿ. ಹೆಂಗೆ ಅನಿಸ್ತಾ ಇದೆ? ಫುಲ್ ಆನ್ ಜೋಶ್. ಎಲ್ಲಿ ಟ್ರಿಪ್ಪಿಗೆ ಹೋಗ್ಬೇಕಾದ್ರೂ ನಾವು ಇಷ್ಟು ಬೇಗ ಎದ್ದೇಳ್ತಿರ್ಲಿಲ್ಲ ನೋಡಿ. ಮೂವಿಗೋಸ್ಕರ ಟಾಕ್ಸಿಕ್ ಇಷ್ಟು ಬೇಗ ಎದ್ದು ರೆಡಿಯಾಗಿ ಹೋಗ್ತಾ ಇದೀವಿ ನಾವು. ಹೆಂಗಿದೆ ಜೋಶ್? ಹೌದು ಜೋಶ್. ಜೋಶ್. Yes sir. ರೋಡ್ ಖಾಲಿ ಇದೆ. 10 ಮಿನಿಟ್ಸ್ ತೋರಿಸ್ತಾ ಇದೆ. ಫುಲ್ ಆನ್ ಜೋಶ್. 10 ಮಿನಿಟ್ಸ್ ತೋರಿಸ್ತಾ ಇದೆ. ಫಸ್ಟ್ ಡೇ ಫಸ್ಟ್ ಶೋ. ಫಸ್ಟ್ ಟೈಮ್ ನಾನು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಎಲ್ಲರೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಯಶಿಗೋಸ್ಕರ. 4 years ಆದ್ಮೇಲೆ ಅವ್ರ ಮೂವಿ ಬರ್ತಾ ಇದೆ. ಸೊ ಎಲ್ಲರೂ ಫುಲ್ ಖುಷಿ ಆಗ್ಬಿಟ್ಟಿದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಫುಲ್ ಎಕ್ಸೈಟೆಡ್. ಹೆಡಿಂಗ್ ಟು VR ಮಾಲ್. ಟಾಕ್ಸಿಕ್. ಈ ರೋಡ್ ಯಾವಾಗಲೂ ಹೆವಿಲಿ ಕ್ರೌಡೆಡ್ ಆಗಿರುತ್ತೆ. ನಾವು ಅದೇ ಭಯದಲ್ಲಿ ಸ್ವಲ್ಪ ಬೇಗ ಹೊರಟ್ವಿ. ಬಟ್ ಇವತ್ತು ಖಾಲಿ ಇದೆ. ಫಸ್ಟ್ ಟೈಮ್ ಇನ್ ಆರ್ ಹಿಸ್ಟ್ರಿ ಆನ್ ಟೈಮ್ ಅಲ್ಲ, ಬಿಫೋರ್ ಟೈಮ್ ರೀಚ್ ಆಗಿದ್ದೀವಿ. ಫುಲ್ ಖುಷಿ ಆಗ್ತಾ ಇದೆ ನಮಗೆ. ಏನೋ ಟ್ರಿಪ್ಪಿಗೆ ಹೋದಂಗೆ ಅನಿಸ್ತಾ ಇದೆ. ಫುಲ್ ಎಕ್ಸೈಟೆಡ್. ವೆರಿ ಮಚ್. Thank you. ಟಾಕ್ಸಿಕ್ ನೋಡಿ ಜನ ಜಂಗುಳಿ. ಗೈಸ್ ನಮಗೆ ಟೀ ಶರ್ಟು ಹುಡ್ಡಿ ಏನೂ ಸಿಗಲಿಲ್ಲ. ಈಗ ನಾವು ಫೈನಲಿ ಥಿಯೇಟರ್ ಒಳಗೆ ಹೋಗ್ತಾ ಇದೀವಿ. ಹೆಂಗ ಅನಿಸ್ತಾ ಇದೆ ಮ್ಯಾಮಿ? ನೋಡಿ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಫುಲ್ ಎಕ್ಸೈಟೆಡ್. ನಿದ್ದೆ ಮಾಡಿಲ್ಲ. ಮ್ಯಾಮಿ ಅಯ್ಯೋ ಎಷ್ಟೇ ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ಕ್ಯಾಮರಾ. ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದೀವಿ ನಾವು. ಇವಾಗ ಒಂದು ಡಿಫ್ರೆಂಟ್ ಆಗಿರೋ ಪೋಸ್ಟರ್ನ ನೋಡಿದ್ವಿ. ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ ನಾವು ಇದ್ಯಾಕೆ ಇಲ್ಲ ಹಾಕಿದ್ದಾರೆ ಅಂತ ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಮೂವಿ ಪೋಸ್ಟರ್ ಅಂತ. ಚೆನ್ನಾಗಿದೆ. ಗುಡ್ ಐಡಿಯಾ. ಟಾಕ್ಸಿಕ್. ನಿಮ್ಮ ತಪ್ಪಯ್ಯ ಅಂತೀನಿ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. Guys, we are finally going. ಇಲ್ಲಿ ನೋಡಿ. ಇವಾಗ ಇಂಟರ್ವಲ್ ಬಿಟ್ಟಿದ್ದಾರೆ. ಸೊ ಫಸ್ಟ್ ಹಾಫ್ ಆಫ್ ದ ಮೂವಿ ಎಷ್ಟೇ ನೋಡ್ಕೊಂಡೆ ಹಿಂಗೆ ಬಾಯ್ ಬಿಡ್ಕೊಂಡು ಕೂತ್ಕೊಂಡಿದ್ವಿ. ಎಷ್ಟಗೋಸ್ಕರನೇ ನೋಡ್ಬೇಕು ಇದೆ. ಮಾತ್ರ ಸ್ಕ್ರೀನ್ ಇಸ್ ಫುಲ್ ಆನ್. ಸ್ಕ್ರೀನಿಂದ ಹೋದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಸ್ಟೋರಿನೂ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಹಾಫಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಫುಲ್ ಎಕ್ಸೈಟ್ಮೆಂಟ್ ಇದೆ. ಎಷ್ಟು ಕ್ಯಾರೆಕ್ಟರ್ಸ್ ಇದ್ದಾವೆ ಅಂತಂದರೆ ನಿಜವಾಗ್ಲೂ ಒಂಥರ ಫೇರಿ ಟೈಲ್ ಥರನೇ ಇದೆ. ಆ್ಯಂಡ್ ವಿಷುವಲ್ಸ್ ಕೂಡ ಸಖತ್ತಾಗಿದೆ. ಅಡಲ್ಟ್ಸಿಗೆ ಅಂತ ಹೇಳಿದಾರ. ಇದು ಅಡಲ್ಟ್ಸಿಗೆ ಫೇರಿ ಟೈಲ್. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಪ್ಲೀಸ್ ಡೂ ವಾಚ್ ಇನ್ ಥಿಯೇಟರ್ಸ್. ಎಸ್ ಪ್ಲೀಸ್ ವಾಚ್. ನೋಡು. ಮೂವಿ ಮುಗಿಸಿ ಫೈನಲಿ ಆಚೆ ಬಂದಿದ್ದೀವಿ. ಹೋದಾಗ ಫುಲ್ ಕತ್ಲೆ ಇತ್ತು. ಇವಾಗ ನೋಡಿ ಎಷ್ಟು ಬೆಳಕಾಗ್ಬಿಟ್ಟಿದೆ. ಬಟ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಬಟ್ ನಮ್ಮ ಜೊತೆ ಇದ್ದಿದ್ದ ಆಡಿಯನ್ಸಸ್ ಇರಲಿಲ್ಲ. ನಾವೆಲ್ಲ ಉಂಟಲ್ಲ ಲೋಕಲ್ ಥಿಯೇಟರ್ಸ್ಗೆ ಹೋಗ್ಬೇಕು. ನಿಜ ಇಲ್ಲ ಮೂವೀಸಿಗೆ ಥಿಯೇಟರ್ಗೆ ಹೋದ್ರೇ ಅದೊಂಥರ ಮಜಾ ಇರಲ್ಲ. ಬಟ್ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅಂದರೆ ಎಲ್ಲರೂ ಒಂದ್ಸತಿ ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು.
ಏನು ಟ್ರಾನ್ಸಿಷನ್ ಒಂದೊಂದು ಬಿಟ್ಟಲು ಟ್ರಾನ್ಸಿಷನ್ ತೋರಿಸಿದ್ದಾರೆ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಅದು ನೀವು ಯಶಿಂದು ಫ್ಯಾನ್ ಆಗಿದ್ರೆ ಅಂತೂ ಯು ವಿಲ್ ಲವ್ ಇಟ್. ಎಲ್ಲರೂ ಒಂದ್ಸತಿ ಬಂದು ನಿಜ ವಾಚ್ ಮಾಡಬೇಕು, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಹೋದ್ರೆ ಈ ಥರ ಎಲ್ಲ ಬಂದರೆ ನಮ್ಮದ್ರಲ್ಲಿ ಯಾರೂ ಕಿಚ್ಚಾಡ್ತಿರ್ಲಿಲ್ಲ, ನಾವೇ ಕಿಚ್ಚಾಡ್ತಿದ್ವಿ, ನಾವೇ ಕೂಗಾಡ್ತಾ ಇದ್ವಿ. ಬಟ್ ಸಕ್ಕತ್ತಾಗಿತ್ತು. ಅವ್ರು ಹೇಳಿದ್ರಲ್ಲ ವಿಲ್ ಟೇಕ್ ಯು ಟು ಅ ವರ್ಲ್ಡ್ ಆಫ್ ಟಾಕ್ಸಿಕ್ ಅಂತ, ಸಕ್ಕತ್ತಾಗಿತ್ತು. ಹೇಗನ್ಸ್ತು ಹೇಳಿ ನೀವು, ರಿವ್ಯೂ ನನಗೆ ಐ ಕಾಂಟ್ ಎಕ್ಸ್ಪ್ರೆಸ್. ತುಂಬ 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 ಚಂದ ಇದೆ. ಅದು 4 years ಆದಮೇಲೆ ಕ್ರೇಜಿ. ಯು ಕ್ಯಾನ್ ಸಿ ದ ರಿಸಲ್ಟ್. ನಮ್ಮ ಮೂವಿಲಿ ವೈ ಅವ್ರು 4 ವರ್ಷ ತಗೊಂಡಿದ್ದಾರೆ ಅಂತ ಮೂವಿ. ಸೂಪರ್ ಆಗಿದೆ. ಪ್ಲೀಸ್ ವಾಚ್ ಮಾಡಿ ಎಲ್ಲರೂ ಥಿಯೇಟರ್ ಎಷ್ಟು ವಿಡಿಯೋಸ್ ಹಾಕಬೇಡಿ, ಹೌದು, ಪೈರೇಟ್ಸಿ ಮಾಡಬೇಡಿ. ಎಷ್ಟು ಈ ಥರ ಆ್ಯಕ್ಟಿಂಗ್ ನಾವು ಲೈಫಲ್ಲೇ ನೋಡಿರಲ್ಲ. ಯಾವ ಲೆವೆಲಿಗೆ ಆ್ಯಕ್ಟಿಂಗ್ ಅಂದರೆ ಹಾಲಿವುಡ್ಡಿಗೆಲ್ಲ ಕಂಪೇರ್ ಮಾಡೋಂಗಿಲ್ಲ. ಹಾಲಿವುಡ್ಗಿಂತ ನೆಕ್ಸ್ಟ್ ಲೆವೆಲಲ್ಲೇ ಇದೆ ಇದು ನಿಜವಾಗ್ಲೂ. ಆ್ಯಂಡ್ ಎಂಡಲ್ಲಿ ಬರೋ ಟ್ವಿಸ್ಟ್ ಇರ್ಬೋದು ಎಲ್ಲ ಆಸಮ್ ಆಸಮ್. ಹೇಗಿತ್ತು ಮೂವಿ ಥರ ಇತ್ತು, ಫೇರಿ ಟೇಲ್ ಚೆನ್ನಾಗಿದೆ. ನೋಡಿ ಯಾವ ಲೆವೆಲಿತ್ತು? ಹಾಲಿವುಡ್ ಅದಕ್ಕಿಂತ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್. ಫುಲ್ ಎಂಜಾಯ್ ಮಾಡಿದ್ವಿ ನಾವಂತೂ. ಸಗದಾಗಿ ಕಿರ್ಚಿ ನಾವೇ ಕಿರ್ಚಿದ್ರು. ಅದು ಈ ಥರ ನೀವು PVR ಐಮ್ಯಾಕ್ಸ್ಗೆಲ್ಲ ಬಂದರೆ ಹಿಂಗೇನೆ. ನೀವು ಫಸ್ಟ್ ಡೇ ಅಂದರೆ ಅಲ್ಲಿಗೆ ಹೋಗ್ಬೇಕಿತ್ತು ನಾವು, ಥಿಯೇಟ್ರ್ಗಳಿಗೆ. ಇತ್ತು ಸೂಪರ್. ಹೆಂಗನ್ಸ್ತು? ಸೂಪರ್ ಆಗಿದೆ. ಒಂದು ಲೇಡಿ ಡೈರೆಕ್ಟರ್ ಇಮ್ಯಾಜಿನೇಷನ್, ಆಮೇಲೆ ಪಿಕ್ಚರೈಸೇಷನ್, ಒಂದೊಂದು ಐಡಿಯಾಸ್, ಒಂದೊಂದು ಆಂಗಲ್ ಇಟ್ಟಿರೋದು, ಹೀರೋಯಿನ್ಗಳನ್ನ ಅಷ್ಟು ಚೆನ್ನಾಗಿ ತೋರಿಸೋದು ಅಮೇಝಿಂಗ್. ನಮ್ಮಂತೂ ಎಲ್ಲ ಹೀರೋಯಿನ್ ಸಖತ್ ಖುಷಿ ಆಯ್ತು. ಆಮೇಲೆ ಶೇಡು ಎಷ್ಟೊಂದು ಒಂದೊಂದು ಶೇಡ್ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಅದಕ್ಕೆ ಆ ಎಫರ್ಟಿಗೆ ಒಂದ್ಸಲ ಥಿಯೇಟರ್ಗೆ ಬಂದು ಮೂವಿ ನೋಡಬೇಕು. ಪ್ಲೀಸ್ ಯಾರು ಪೈರಸಿಯಲ್ಲೆಲ್ಲ ನೋಡೋಕೆ ಹೋಗ್ಬೇಡಿ, ಇಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಈಗ ನೋಡಿ ಪಾರ್ಕಿಂಗ್ ಬಂದ್ವಿ. ಬಂದ ತಕ್ಷಣ ಇಲ್ಲಿ ನೋಡಿ ಟೆಸ್ಲಾ ಕಾರ್ಸ್ ನಿಲ್ಲಿಸ್ಬಿಟ್ಟಿದ್ದಾರೆ. ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ಇನ್ನೂ ಆ ಟಾಕ್ಸಿಕ್ ಗುಂಗಿಂದ ನಮಗೆ ಆಚೆ ಬರೋಕ್ಕಾಗ್ತಾ ಇಲ್ಲ ಆ್ಯಕ್ಚುಲಿ. ಮಂಡ ಒಂಜಿ ಆಫೀಸ್ ದೆತ್ತಂಡೆ ಇಲ್ಲಿ ನೋಡಿ ಕಾರ್ಸ್. ಈಗ ನಾವು ಮೂವಿ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾ ಮೂವಿ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಕಡೆ ಟಾಕ್ಸಿಕ್ ನೋಡಿ. ನಮ್ಮದು ಎಲ್ಲ ಇನ್ಸ್ಟಾಗ್ರಾಮ್ ಫೀಡು ಎಲ್ಲ ಫಿಲ್ ಆಗಿಬಿಟ್ಟಿದೆ. ಎಲ್ಲ ಕಡೆ ಯಶ್, ಓನ್ಲಿ ಯಶ್. ಇನ್ನೊಂದ್ಸತಿ ಹೋಗ್ಬೇಕಂತ ನಂಗೆ ಅನಿಸ್ತಾ ಇದೆ. ಹೋಗ್ತೀವಿ. ಸಕ್ಕತ್ ಎಕ್ಸ್ಪೀರಿಯನ್ಸ್. ಈಗ ನಾವು ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಹಾಯ್, ಸೊ ಇವಾಗ ನಾವು ವಾಪಸ್ ಮನೆಗೆ ಬಂದಿದ್ದೀವಿ. ಬಟ್ ನಮ್ಮ ಮೈಂಡ್ ಇನ್ನೂ ಟಾಕ್ಸಿಕ್ ವರ್ಲ್ಡಲ್ಲೇ ಇದೆ. ಇನ್ನೂ ಟಾಕ್ಸಿಕ್ ಫೀವರ್ ನಮ್ಮದ್ರಲ್ಲಿ ನಡೀತಾನೆ ಇದೆ. ಆ್ಯಂಡ್ ಇನ್ನೊಂದು ಸತಿ ಹೋಗಬೇಕು ಅಂತ ಅನ್ನಿಸ್ತಿದೆ. ಫುಲ್ ಅಂದರೆ ಲೋಕಲ್ ಥಿಯೇಟ್ರಲ್ಲಿ ವಾಚ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲ ನಾವು ಅಲ್ಲೂ ಹೋಗಿ 2 ಕಡೆ ಕೇಳ್ಕೊಂಬಂದ್ವಿ. ಬಟ್ ಬುಕ್ ಆಗಿಬಿಟ್ಟಿದೆ ಇವತ್ತು ಫುಲ್ ಶೋಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ. ಸೊ ನಮಗೆ ಆ ವೈಬ್ನ ಎಂಜಾಯ್ ಮಾಡಬೇಕಂತ ಆಸೆ ಆಗ್ತಾಯಿತ್ತು. ಬಟ್ ನಮಗೆ ಇವಾಗ ಆಪರ್ಚುನಿಟಿ ಇಲ್ಲ. ಆ್ಯಂಡ್ ನಾನು ಆವಾಗಲೇ ರಿವ್ಯೂ ಕೊಡೋದ್ರಲ್ಲಿ ಇದು ಹೇಳೋದು ಮತ್ತೆ, ಪ್ರತಿಯೊಬ್ಬ ಫೀಮೇಲ್ ಕ್ಯಾರೆಕ್ಟರ್ನು ಎಷ್ಟು ಚೆನ್ನಾಗಿ ಡ್ರಾಫ್ಟ್ ಮಾಡಿದ್ದಾರೆ ಅಂತಂದರೆ ನೋಡ್ಬೇಕಾದ್ರೆ ನಮಗೆ ನಾವೇ ಅಡ್ಮೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ಕೂಡ ಅಂದರೆ ಅವ್ರ ಕಾಸ್ಟ್ಯೂಮ್ಸ್ ಇರ್ಬೋದು ಅಥವಾ ಅವರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟಿದ್ದಾರಲ್ವ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡದ ಹುಡುಗಿ ರುಕ್ಮಿಣಿ ವಸಂತ್ ಅವ್ರನ್ನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಓವರ್ ಆಲ್ ಹೆಂಗೆ ಅಂತಂದರೆ ಪ್ರತಿ ಈಚ್ ಜೆಂಡರ್, ಈಚ್ ರೀಜನ್ ಯಾವುದಕ್ಕೂ ಸೀಮಿತ ಇಲ್ಲ ಅಂತ ಅನಿಸುತ್ತೆ. ಸೊ
ಏನು ಹೇಳ್ತಾರೆ, ಎಲ್ಲರೂ ನೋಡ್ಬೋದು, ಎಲ್ಲರಿಗೂ ಇಷ್ಟ ಆಗುವಂಥ ಮೂವಿ. ಸೊ ಹಾಗೆ ಎಲ್ಲರೂ ಹೋಗಿ ಥಿಯೇಟರ್ಸಲ್ಲಿ ಹೋಗ್ಬಿಟ್ಟು ಮೂವಿನ ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಲ್ಲೆ ನಮಸ್ತೆ. ನಮಸ್ತೆ ಬೇಬಿ. ನಮಸ್ತೆ. ನಮಸ್ತೆ ನಮಸ್ತೆ ಅಂತೀನಿ ಬೇಬಿ. ನಮಸ್ತೆ. ಬಾಯ್.